ವಿದ್ಯಾರ್ಥಿಗಳೇ ಮಾಡ್ರಿದ್ನ. ಈ ಜಾಗದಿಂದ ಬಿ ಕಡೆಗೆ ಹೊರಟ ಕಾರು ಗಂಟೆಗೆ 60 ಕಿಮಿ ವೇಗದಲ್ಲಿ ಹೊರಟಿದೆ. ಅರ್ಧ ಗಂಟೆಯ ನಂತರ ಅರ್ಧ ದೂರವನ್ನು ಕ್ರಮಿಸಿದೆ. ಈ ಜಾಗದಿಂದ ಬಿ ಜಾಗದ ನಡುವಿನ ದೂರ ಎಷ್ಟು? ಓಕೆ ನೋಡ್ರಿ, ಅರ್ಧ ದಾರಿ. ಇದನ್ನು ಪ್ರಶ್ನೆಯನ್ನು ಭಾಳ ವಿಚಾರ ಮಾಡ್ಬೇಕು. ನವೋದಯದಾಗ ಹೆಂಗೆ ಥಿಂಕಿಂಗ್ ಪವರ್ ಗಣಿತ ಇರ್ತಾವ ಅನ್ನೋದು ನೀವು ತಿಳ್ಕೋಬೇಕು. ತಿಳಿತಲ್ಲ? ಮಾಡೋದಾಯ್ತಲ್ಲ? ನೋಡ್ರಿ, ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ವಿಚಾರ ಶಕ್ತಿ ಬೇಕು. ಅಂದ್ರೆ ಈ ಗಣಿತಗಳು ನಿಮಗೆ ಹತ್ತಾವ. ಹೆಂಗೆ ಅರ್ಥ ಮಾಡ್ಕೋಬೇಕು ನೋಡ್ರಿ. ಈ ಜಾಗದಿಂದ ಬಿ ಕಡೆ ಹೊರಟ ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. ಅರ್ಧ ಗಂಟೆಯ ನಂತರ ಅಂದ್ರೆ ಅರ್ಧ ಗಂಟೆಗೆ ಅಂದ್ರೆ ಎಷ್ಟು ಹೋದಂಗ, ಅಥವಾ ಅರ್ಧ ಗಂಟೆಯ ನಂತರ ಅರ್ಧ ದೂರವನ್ನು ಕ್ರಮಿಸಿದರೆ ಅಂದ್ರೆ ಈಗ ಅರ್ಧ ಬಂದು ಅರ್ಧ ಗಂಟೆದಾಗ ಎಷ್ಟು ಹೋಗ್ಯದ? ಅದು ಒಂದು ಗಂಟೆಗೆ ಬರೋಬ್ಬರಿ ಎಷ್ಟು? 60 ಕಿಮಿ. ಅರ್ಧ ಗಂಟೆಗೆ ಅರ್ಧ ಬಂದದ. ಈಗ ಅರ್ಧ ಗಂಟೆಗೆ ಎಷ್ಟು ಹೋತು ನೋಡ್ರಿ. ಈಗ ಬರೋಬ್ಬರಿ ಎಷ್ಟು? 1 ಗುಂಡ್ಲೆ 60 ಸರಾಸವಾಲೆ 2 ಗುಂಡ್ಲೆ 1 ಬರೋಬ್ಬರಿ 2 ಒಂದಲೇ 2 30 ಬರೋಬ್ಬರಿ ಎಷ್ಟಾಯ್ತು? 30 ಕಿಮಿ ಆಯ್ತು. ಅರ್ಧ ದಾರಿ ಬರೋಬ್ಬರಿ 30 ಕಿಮಿ. ಅರ್ಧ ದಾರಿ ಬರೋಬ್ಬರಿ 30 ಕಿಮಿ ಪೂರ್ಣ. ಇನ್ನು ಮುಂದೆ ಅರ್ಧ ಅಂದ್ರೆ 1 ದಾರಿ ಬರೋಬ್ಬರಿ ಎಷ್ಟು? 1 ಗುಂಡ್ಲೆ 30 ಗುಂಡ್ಲೆ ಮೇಲೆ 2 ಛೇದ ತಳಗ 1 ಬರೋಬ್ಬರಿ 60 ಕಿಮಿ. ಆ ದಾರಿಯ ದೂರ ಎಷ್ಟು? 60 ಕಿಮಿ. ಎಲ್ಲದ ನೋಡ್ರಿ ಉತ್ತರ 60 ಕಿಮಿ ಬಿ. ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಈ ಜಾಗದಿಂದ ಬಿ ಕಡೆಗೆ ಹೊರಟ ಕಾರು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. ಅರ್ಧ ಗಂಟೆಯ ನಂತರ ಅರ್ಧ ಗಂಟೆಗೆ ಚಲಿಸಿದ ದೂರ 30 ಕಿಲೋಮೀಟರ್. ಇನ್ನು ಮುಂದೆ ಅರ್ಧ ಅದ ಅಂದ್ರೆ ಇನ್ನು 30 ಕಿಲೋಮೀಟರ್ ಬರೋಬ್ಬರಿ. ಇನ್ನು ಅರ್ಧ ದಾರಿ ಬರೋಬ್ಬರಿ 30 ಕಿಲೋಮೀಟರ್. ಅರ್ಧ ದಾರಿ ಬರೋಬ್ಬರಿ 30 ಕಿಲೋಮೀಟರ್. 1 ದಾರಿ ಬರೋಬ್ಬರಿ 60 ಕಿಲೋಮೀಟರ್. ಇಷ್ಟು ತಿಳ್ಕೊಂಡು ಲೆಕ್ಕ ಮಾಡೋದಂತ. ಅದು ಮುಂದಿನ ನೋಡ್ರಿ, ಸ್ವಲ್ಪ ವಿಚಾರ ಮಾಡಿ. ಬಹಳ ಸೆಣೆತನದ. ಮತ್ತೆ ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡಬೇಕು, ಅಂದರೆ ಬರ್ತದದು. ಇಲ್ಲೆಲ್ಲ ನೋಡ್ರಿ, ಅರ್ಥಪೂರ್ಣವಾಗಿ ವಿಚಾರ ಮಾಡ್ತಕ್ಕಂತಹ ಗಣಿತಗಳು ನೋಡ್ರಿ. ಈಗೆಲ್ಲ ತಿಳಿಸಿ ಹೇಳ್ತಾನೆ ನಾವು. ಈ ಜಾಗದಿಂದ ಬಿ ಕಡೆ ಹೊರಟ ಕಾರು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. 15 ನಿಮಿಷಗಳ ನಂತರ 3/4 ಅಂಶದ ದೂರವನ್ನು ಕ್ರಮಿಸಿದರೆ ಎ ಜಾಗದಿಂದ ಬಿ ಜಾಗದ ದೂರ ಎಷ್ಟು? ಈಗ 3/4 ಅಂಶ ದೂರದ ಇನ್ನು ಹೋಗ್ಬೇಕಾಗ್ಯದ. 3/4 ಅಂಶ ದಾರಿ ಹೋಗ್ಬೇಕಾಗ್ಯದ. ಈಗ ಬಂದದ ಎಷ್ಟು ದಾರಿ ಅದು? ಇದನ್ನ ಹೆಂಗೆ ಅರ್ಥ ಮಾಡ್ಕೋತೀರಿ ನೀವು? ದಾರಿಯ ದೂರ ಭಿನ್ನರಾಶಿ ಒಳಗೆ ಹೆಂಗೆ ತಿಳ್ಕೊಬೇಕನ್ನೋದು ಹೇಳ್ತಾನೆ. ಭಾಳ ಇಂಪಾರ್ಟೆಂಟ್ ಇದು ಗಣಿತ. ಮೆಂಟಲ್ ಎಬಿಲಿಟಿದಾಗ ಬರ್ತದೆ. ಈಗ ನೋಡ್ರಿ, ಎಷ್ಟು ವಿಚಾರ ಮಾಡತಕ್ಕಂಥ ಗಣಿತದ ಅಂದ್ರೆ ಇದು. ಈ ಜಾಗದಿಂದ ಬಿ ಕಡೆಗೆ ಹೊರಟ ಕಾರು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. 15 ನಿಮಿಷಗಳ ನಂತರ 3/4 ಅಂಶ ದೂರವನ್ನು ಕ್ರಮಿಸಿದರೆ ಇನ್ನ 3/4 ಅಂಶ ದಾರಿ ಹೋಗ್ಬೇಕಾಗ್ಯದ. ಅಂದ್ರೆ ಈಗ ಬಂದ ದಾರಿ ಈಗ ಎಷ್ಟು ಬಂದ ದಾರಿ ನೋಡ್ಕೋಬೇಕು. ಈಗ ಬಂದ ದಾರಿ ಬರೋಬರಿ ದಾರಿಯ ದೂರ 1 ಅಂತ ತಿಳ್ಕೊರಿ. ಅದರ 3/4 ಅಂಶ ಕಳೀರಿ. ಇನ್ನ ಮುಂದೆ ಹೋಗ್ಬೇಕಾಗ್ಯದ. ಛೇದ ಏನಾಯ್ತು? 4ನೇ 4 ಮೈನಸ್ 3/4 ಅಂಶ ಅಂದ್ರೆ ಈಗ ಅದೆಷ್ಟು ಬಂದದ? 1/4 ಅಂಶ ದಾರಿ ಬಂದದ. ಈಗ
ನೋಡ್ರಿ ಹೆಂಗದ ಗಣಿತ, ಹೆಂಗೆ ತಿಳ್ಕೊಬೇಕು. ಇಂಥ ಗಣಿತಗಳನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ಮುಗೀತು. ಎಲ್ಲ ಭಾರಿ ಇಂಪಾರ್ಟೆಂಟ್. ನವೋದಯದಾಗ ಯಾವಾಗಲ್ಲ ಆದರೂ ಈಗ ಬಂದದ್ದು ಬಂದ ದಾರಿ, ಈಗ ಬಂದದ್ದು ಬಂದ ದಾರಿ ಬರೋಬರಿ ಏನು ದಾರಿಯ ದೂರ ಒಂದಂತ ತಿಳ್ಕೊರಿ. ಎಷ್ಟು ಹೋಗ್ಬೇಕಾಗ್ಯದ ಅದಿನ್ನ 3-4 ಅಂಶ ದಾರಿಯ ದೂರ, ಇನ್ನ 3-4 ಅಂಶ ದೂರ ಹೋಗ್ಬೇಕಾಗ್ಯದ ಅದು. ಇನ್ನ ಹೋಗಿ ಹಂಗಾರೆ ಬಂದದ್ದು ಎಷ್ಟು? ಈಗ 1-4 ಅಂಶ ದಾರಿ ಬಂದದ. ನೋಡ್ರಿ ಹೆಂಗೆ ತಿಳ್ಕೊಬೇಕು. ನೀವು ಮುಂದೆ ಹೋಗ್ಬೇಕಾದದ್ದು ಇನ್ನ 3-4 ಅಂಶ ದಾರಿ ಅವ ಹೋಗ್ಬೇಕಾಗ್ಯದ ಅಂದ್ರೆ ಈಗ ಬಂದದ್ದು ಅವ 1-4 ಅಂಶ ದಾರಿ ಬಂದಾನ. ಇಷ್ಟು ತಿಳ್ಕೊಬೇಕು ನೀವು. 1-4 ಅಂಶ ದಾರಿ ಬರೋಬ್ಬರಿ ಎಷ್ಟು? 15 ನಿಮಿಷ. 15 ನಿಮಿಷನ್ಯಾಗ ಬಂದಾನಿಲ್ಲ ನಾವು. 15 ನಿಮಿಷಗಳ ನಂತರ 3-4 ಅಂಶ ದೂರವನ್ನು ಕ್ರಮಿಸಿದರೆ 15 ನಿಮಿಷದಾಗ 1-4 ಅಂಶ ಅವೇನ್ ಮಾಡ್ಯಾನ ಕ್ರಮಿಸ್ಯಾನ. ಈಗ 1-4 ಅಂಶ ದಾರಿ ಬರೋಬ್ಬರಿ 1-4 ಅಂಶ ದಾರಿ ಬರೋಬ್ಬರಿ 15 ನಿಮಿಷ. ಮುಂದಿನ 3-4 ಅಂಶ ವಿಚಾರ ಮಾಡಿಬಿಡ್ರಿ. ಅದ ಒಂದು ದಾರಿ ಬರೋಬ್ಬರಿ 1-4 ಅಂಶ ದಾರಿ ಬರೋಬ್ಬರಿ 15 ನಿಮಿಷ. ಒಂದು ದಾರಿ ಬರೋಬ್ಬರಿ ಎಷ್ಟು ನೋಡ್ರಿ? 15 ಮ್ಯಾಲೆ 4 ತಳಗ 1 ಬರೋಬ್ಬರಿ ಎಷ್ಟು? 60 ನಿಮಿಷ. ಇನ್ನು 60 ನಿಮಿಷನ್ಯಾಗ 3-4 ಅಂಶ ದಾರಿ ಹೋಗ್ತಾನ. 60 ನಿಮಿಷ ಆದ್ರೆ 60 ನಿಮಿಷಕ್ಕೆ ಎಷ್ಟದ ಅಲ್ಲಿ ವೇಗ ನೋಡ್ರಿ? 60 ನಿಮಿಷ ಅಂದ್ರೆ 60 ನಿಮಿಷಕ್ಕೆ ಅಂದ್ರು ಒಂದೇ, 1 ಗಂಟೆಗೆ ಅಂದ್ರು ಒಂದೇ, 1 ಗಂಟೆಗೆ ಅಂದ್ರು ಒಂದೇ 80 ಕಿಮಿ. ಆ ದಾರಿಯ ದೂರ 80 ಕಿಮಿ. ದಾರಿಯ ದೂರ ಬರೋಬ್ಬರಿ 80 ಕಿಮಿ. ನೋಡಿ ಎಲ್ಲ ನೋಡ್ರಿ ದಾರಿಯ ದೂರ. ಉತ್ತರ ಸಂಖ್ಯೆ ಡಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನಿಮಗೆ. ದಾರಿಯ ದೂರ ಭಿನ್ನ ರಾಶಿ ಬಂತ ಯಾವಾಗಲೂ ದಾರಿಯ ದೂರ ಒಂದಂತ ತಿಳ್ಕೊ. ಒಂದನೇ ಒಂದರೊಳಗೆ ಇನ್ನ ಹೋಗಬೇಕಾದ ದಾರಿ ಎಷ್ಟು? 3-4 ಅಂಶ ದಾರಿ ಹೋಗ್ಬೇಕಾಗ್ಯದ ಈಗ. ಅಂದ್ರೆ ಈಗ ಎಷ್ಟು ಬಂದಾನ ಅಂದ್ರೆ ಒಂದು ದಾರಿ ಒಳಗೆ 3-4 ಅಂಶ ಇನ್ನೂ ಹೋಗ್ಬೇಕಾಗ್ಯದ. ಅಂದ್ರೆ ನಾವು ಬಂದದ್ದು ಈಗ 1-4 ಅಂಶ ದಾರಿ. 1-4 ಅಂಶ ದಾರಿಗೆ 15 ನಿಮಿಷ. ಒಂದು ದಾರಿಗೆ 60 ನಿಮಿಷ. ಒಂದು ದಾರಿ ಅಂದ್ರೆ 3-4 ಅಂಶ ದಾರಿಗೆ 60 ನಿಮಿಷ ತಗೋತಾನೆ. ಟೋಟಲ್ದೊಳಗೆ ಅವ ಪ್ರಾರಂಭದಿಂದ ಎ ಜಾಗದಿಂದ ಬಿ ಜಾಗಕ್ಕೆ ಹೋಗಿ ಮುಟ್ಲಿಕ್ಕೆ 60 ನಿಮಿಷ ಬೇಕು. 60 ನಿಮಿಷಕ್ಕೆ ಎಷ್ಟು ಹೋಗ್ತದ ಅದು ದಾರಿ? 80 ಕಿಲೋಮೀಟರ್ ಅದ ವೇಗ. 60 ನಿಮಿಷಕ್ಕೆ 1 ಗಂಟೆಗೆ 80 ಕಿಲೋಮೀಟರ್. ಉತ್ತರ ಬರೋಬರಿ. ಆ ದಾರಿಯ ದೂರ ಎ ದಿಂದ ಬಿ ಯ ದೂರ, ಎ ಜಾಗದಿಂದ ಬಿ ಯ ದೂರ, ಎ ಟು ಬಿ ದಾರಿಯ ದೂರ 80 ಕಿಲೋಮೀಟರ್. ಹೆಂಗದ ನೋಡಿ, ಒಂದು ಮಾದರಿ ಕೊಟ್ಟಂದು ನಾನು ನಿಮ್ಗೆ. ಯಾಕಂದ್ರೆ ಎಲ್ಲ ಲೆಕ್ಕಗಳು ಡಿಕ್ಟೋ ಇದ್ದಂಗೆ ಇರಬಾರ್ದು. ಈಗ ನೋಡ್ರಿ, ಈ ಜಾಗದಿಂದ ಬಿ ಕಡೆ ಹೊರಟ ಕಾರು ಗಂಟೆಗೆ 60 ಕಿಮಿ ವೇಗದಲ್ಲಿ ಹೊರಟಿದೆ. 1 ಗಂಟೆಗೆ 60 ಕಿಲೋಮೀಟರ್. ಎಷ್ಟು ಸಮಯ ತಗೋತದ ಅಷ್ಟು ನೀವು ವೇಗ ಹೆಚ್ಚು ತೆಗೆದ್ಬಿಟ್ರೆ ಉತ್ತರ ಬಂದ್ಬಿಡುತ್ತೆ. ಅರ್ಧ ಗಂಟೆಯ ನಂತರ ಅರ್ಧ ದೂರವನ್ನು ಕ್ರಮಿಸಿದೆ. ಅರ್ಧ ಗಂಟೆಗೆ ಅರ್ಧ ದಾರಿ, ಮುಂದಿನ ಅರ್ಧ ದಾರಿಗೆ ಅರ್ಧ ಗಂಟೆ, ಅರ್ಧ ಗಂಟೆ ಮುಂದಿನ ಅರ್ಧ ಗಂಟೆ, 1 ಗಂಟೆ. 1 ಗಂಟೆಗೆ ಬರೋಬರಿ 60 ಕಿಮಿ. ನೋಡಿ, ಬಾಯಲ್ಲೇನೆ ಮಾಡ್ಬೋದು, ಇದನ್ನು ಬಾಯಲ್ಲೇನೆ ಮಾಡ್ಬೋದು. ನೋಡ್ರಿ, 1-4 ಅಂಶಕ್ಕೆ 15 ನಿಮಿಷ. 1-4 ಅಂಶಕ್ಕೆ 15 ನಿಮಿಷ ಅಂದ್ರೆ 1/4 ದಾರಿ. 1-4 ಅಂಶ ದಾರಿಗೆ 15 ನಿಮಿಷ ಆದ್ರೆ ಒಂದು ದಾರಿಗೆ 60 ನಿಮಿಷ. ವೇಗ ನೋಡ್ರಿ, 60 ನಿಮಿಷಕ್ಕೆ ಎಷ್ಟದಲ್ಲಿ? 80 ಕಿಲೋಮೀಟರ್. ಬಾಯಿನಿಂದ ಉತ್ತರ ಬರ್ತದ. ಒಂದು ದಾರಿ 15 ನಿಮಿಷ, 1-4 ಅಂಶ ದಾರಿ ಬರೋಬರಿ 15 ನಿಮಿಷ, ಒಂದು ದಾರಿ ಬರೋಬರಿ 60 ನಿಮಿಷ. ಒಂದು ದಾರಿ ಒಳಗೆ ನೀವು 1-4 ಅಂಶ ಕಳೆದ್ರೆ 3-4 ಅಂಶ ಏನದ ಅವನ ಮುಂದೆ ಹೋಗ್ಬೇಕಾದದ್ದು ದಾರಿ. ಇದು ಈಗ ವಾದದ ದಾರಿ ನಿಮಗೆ ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಏನು ಕೊಟ್ಟ ನೋಡ್ರಿ, ಎ ಜಾಗದಿಂದ ಬಿ ಕಡೆ ಹೊರಟ ಕಾರು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. 15 ನಿಮಿಷಗಳ ನಂತರ
3-4 ಅಂಶ ದೂರವನ್ನು ಕ್ರಮಿಸಿದರೆ, 3-4 ಅಂಶ ಕ್ರಮಿಸದ ಅಂದ್ರೆ ಈಗ ಎಷ್ಟು ಕ್ರಮಿಸದಂಗತ್ತ ನೋಡ್ರಿ. 1-4 ಅಂಶ ಕ್ರಮಿಸದಂತ ಅರ್ಥ ಅದು. ಒಂದರೊಳಗೆ ನೀವು 3-4 ಅಂಶ ಕಳೆದ್ರೆ 1-4 ಅಂಶ ಬರ್ತದೆ. 1-4 ಅಂಶಕ್ಕೆ 15 ನಿಮಿಷ ಆದರೆ ಒಂದು ದಾರಿಗೆ ಎಷ್ಟು? 60 ನಿಮಿಷ. ಎದಿಂದ ಬಿ ಹೋಗ್ಬೇಕಾದ್ರೆ 60 ನಿಮಿಷ ಬೇಕು. ಅಲ್ಲಿ ಬೇಗ ಹೆಂಗದ 80 ಕಿಲೋಮೀಟರ್, 1 ಗಂಟೆಗೆ 80 ಕಿಲೋಮೀಟರ್. ಆ ದಾರಿಯ ದೂರ 80 ಕಿಲೋಮೀಟರ್. ಹೆಂಗವ ನವೋದಯ ಗಣಿತಗಳು ನೋಡ್ರಿ. ಹಿಂಗೆಲ್ಲ ವಿಚಾರ ಮಾಡತಕ್ಕಂಥ ಗಣಿತಗಳು ಇರ್ತಾವ. ಭಾಳ ಕೇರ್ಫುಲಿಯಾಗಿ ನೋಡ್ಕೋಬೇಕಿಂತ ಗಣಿತಗಳನ್ನು. ಚಂದಂಗ ಬಿಡಿಸ್ಕೋರಿ ಫೇರ್ದಾಗ.